ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾರ್ಕ್ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ? ಏನೇನ್ ಸಿಗುತ್ತೆ ಮನರಂಜನೆ? ಓಕೆ, ಅದನ್ನು ಹೊರತುಪಡಿಸಿ ಇನ್ನೇನೇನ್ ಸಿಗ್ಬೋದು ಸರ್ ಈ ಸ್ಪೆಷಲ್ ಆಗಿ ಅಂತ ನಿಮ್ ಕಡೆಯಿಂದ ಹೇಳೋದಾದ್ರೆ? ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರುವಂತಹ ಸಿನಿಮಾ ಬರೀ ಒಂದು 5 ತಿಂಗಳು 15 ದಿನ ಅನ್ಕೊಳ್ಳೋಣ, ಅಷ್ಟರಲ್ಲಿ ಮುಗಿಸಿರುವಂಥದ್ದು. ಜೊತೆಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ ದೊಡ್ಡದಾಗಿ ತೋರಿಸೋದು ಅಂತ ಇದೆಯಲ್ಲ ಸಿನಿಮಾನ, ಆ ಪ್ರೇಕ್ಷಕರಿಗೆ ಕೊಡುವಂಥದ್ದು, ಅದು ಆಗಿದೆ ಈ ಸಿನಿಮಾದಲ್ಲಿ. ನಿಮಗೆ ಲೊಕೇಶನ್ಸು ಅದ್ಭುತವಾಗಿದ್ದಾವೆ. ಸುಮಾರು ಒಂದು 50-60 ಲೊಕೇಶನ್ಸು. ಅದು ಪ್ರೇಕ್ಷಕರಿಗೆ ರಸದ ಔತಣ, ಒಂದು ಔತಣ ಇದ್ದಂಗೆ. ಆಮೇಲೆ ಪ್ರತಿ ಫ್ರೇಮು ಕೂಡ ವಿಶೇಷ ಇದೆ. ಯಾಕೆ ಅಂದರೆ ಶೇಖರ್ ಚಂದ್ರ ಕ್ಯಾಮ್ರಾಮನ್, ಇವತ್ತು ಗೊತ್ತಿದೆ, ದೊಡ್ಡ ಹೆಸರವರು. ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗದೆ, ಸತ್ಯಜ್ಯೋತಿ ಸಿನಿಮಾದವ್ರು ಏನು ಮಾಡಿದ್ದಾರೆ, ನಿಮಗೆ ನನಗಿಷ್ಟೇ ಬಡ್ಜೆಟ್ ಅಂತ ಕೊಟ್ಟಿಲ್ಲ ಅವರು. ಈ ಸಿನಿಮಾ ಏನೇನು ತಗೊಳತ್ತೋ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಅದು ತಗೊಂಡಿದೆ, ಆಗಿದೆ. ಹಾಗಾಗಿ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಅದಕ್ಕೆ ಗಟ್ಟಿಯಾದ ಕತೆ ಇಲ್ಲ ಅಂದರೆ ಸಿನಿಮಾ ಸೋಲತ್ತೆ. ಇಲ್ಲಿ ಇವರು ಜಾಣತನ ಏನು ಅಂದರೆ, ನಿರ್ದೇಶಕರದ್ದು ಅದ್ಭುತವಾದ ಕತೆ ಇದೆ, ಅದಕ್ಕೊಂದು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕದಾದಂಥ ಪಾತ್ರಧಾರಿಗಳು ತಮಿಳಿಂದ ಇರ್ಬೋದು, ತೆಲುಗಿಂದ ಇರ್ಬೋದು, ಕನ್ನಡದಿಂದ, ಮಲಯಾಳಮಿಂದ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ. ಸುದೀಪ್ ಸರ್ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ಒಬ್ಬೊಬ್ಬ ಕಲಾವಿದ ಕೂಡ ವಜ್ರ, ಈಸ್ ಜೆಮ್ ಅಂತ ಈ ಸಿನಿಮಾದಲ್ಲಿ. ಹೃದಯವಂತರೂ ಹೌದು, ಅದ್ಭುತ ಕಲಾವಿದರು ಹೌದು ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು. ಹಾಗಾಗಿ ಇವೆಲ್ಲ ಇರುವಂತಹ ಸಿನಿಮಾ ಮಾರ್ಕ್. ಜೊತೆಗೆ ಫೈಟ್ಸ್ ಇರ್ಬೋದು, ಸೆಟ್ಸ್ ಇರ್ಬೋದು, ಎಲ್ಲನೂ ಅದ್ಭುತವಾಗಿದೆ. ನಿಮಗೆ ಸೀಟ್ ಎಡ್ಜ್ ಸಿನಿಮಾ ಮಾರ್ಕ್.